ಹೆಲೋ ನಮಸ್ಕಾರ ಅಂಡ್ ಅಸ್ಲಾಂ ವಲೈಕುಮ್. ನಾನು ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾರು ಎ ಟು ಝಿ. ಸೊ ನಾವಿವತ್ತು ಬಂದಿರೋದು ಒಂದು ರೆಸಾರ್ಟ್ಗೆ. ಕಂಪ್ನಿ ಅಂದರೆ ನಮ್ಮ ಆಫೀಸ್ ಕಡೆಯಿಂದ ಇವತ್ತು ರೆಸಾರ್ಟಿಗೆ ಕಳಿಸಿದ್ರು. ನಮ್ಮ ಯುವ ಬ್ರೋ, ನಮ್ಮ TL ಅವರು ಆರ್ಗನೈಸ್ ಮಾಡಿ ಕರ್ಕೊಬಂದಿದ್ದಾರೆ. ಸಖತ್ ಮಜವಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಸುಗ್ಗಿ ರೆಸಾರ್ಟ್ಗೆ ಏನಾದರೂ ಬರೋ ಪ್ಲ್ಯಾನ್ಸ್ ಇದ್ದರೆ ಫ್ಯೂಚರಲ್ಲಿ ಈ ವಿಡಿಯೋನ ಫುಲ್ ವಾಚ್ ಮಾಡಿ. ಪ್ಲ್ಯಾನ್ಸ್ ಇಲ್ಲ ಅಂದರೂ ವಾಚ್ ಮಾಡಿ, ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೂಪರ್, 2 ರೆಡ್ ಹೆಂಗ ಅಂದ್ರೆ 2 ನಮ್ ಯುವ ಬ್ರೋ ಅವರು 2 ಹೊಡೆದ್ರು. ಆಫೀಸಲ್ಲೂ ಚೆನ್ನಾಗಿ ಟಾರ್ಗೆಟ್ ಮಾಡ್ತಾರೆ, ಚೆನ್ನಾಗಿ ಟಾರ್ಗೆಟ್ ಮಾಡ್ತಾರೆ. ಸೊ ಗೈಸ್, ನಮ್ಗೆ ಇವಾಗ ಗೀಜುಗೆ ಅದು ಗೂಡ್ ಸಿಕ್ಕಿದೆ. ಅಲ್ಲಾಡ್ತಾ ಇದ್ರು. ನಮ್ಮಮ್ಮ ಚಿಕ್ಕವನಿದ್ದಾಗ ಕಕ್ಕಾಗ ಹೋದಾಗ ಬ್ಯಾಟ್ ಇಟ್ಕೊಂಡು ನಿಂತ್ಕೋತಾ ಇದ್ನಲ್ಲ, ಹಂಗೆ ಹುಚ್ಚೆ ಬೇರೆ ಅರ್ಜೆಂಟ್ ಆಗಿದೆ. ಹುಚ್ಚ ಹೋಯ್ಕೊಂಡ್ರೆ ಗೊತ್ತಿಲ್ಲ. ನಿಜ ಭಯ ಆಗ್ತಾ ಇದೆ ಗುರು. ಅಂಕಲ್ ಅಂಕಲ್, ಅಯ್ಯ ನಿಜವಾಗ್ಲು ಕೆಳಗಡೆಯಿಂದ ನೋಡಿದ್ರೆ ಈಸಿ, ಇಲ್ಲಿ ಕಷ್ಟ. ಗಾಯ್ಸ್, ನನ್ಗೇನಾದ್ರು ಆಗಿದ್ರೆ ಪುನಿ ದಿಶು ನೀನೇ ನೋಡ್ಕೋಬೇಕಿತ್ತು ಈ ವ್ಲಾಗ್ನ. ಇನ್ನೊಂದು ಸ್ವಲ್ಪ ದೂರ ಬ್ರೋ, ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ಇನ್ನೊಂದ್ಸಲ ಬ್ರೋ, ಇನ್ನೊಂದ್ಸಲ. ಅವ್ರು ಬೀಳ್ತಾ ಇದ್ದಾರೆ, ನನಗೆ ಈಸಿ ಬರ್ತಾ ಇದೆ. ನಾನು ಥ್ಯಾಂಕ್ ಯು. ಸೊ ಗೈಸ್, ಫೈನಲಿ ಹೋಗ್ತಾ ಇದೀನಿ. ಅಂಬ ರೈಟ್ ರೈಟ್ ರೈಟ್. ತಲೆ ತಿರ್ಸ್ತವ್ರೆ. ಭಾಷಾ ಅವರು ಏನಾಗ್ತದೆ ನಿಮ್ಗೆ ಹೇಳ್ತೀರಾ? Once more!
ಈ ಹೆಲ್ಮೆಟ್ ಇದೆಲ್ಲ ಹಾಕೊಂಡು ಹೋಗ್ತಾ ಇದ್ರೆ ಹೆಂಗ್ ಕಾಣಿಸ್ತಾ ಇದೆ ಗೊತ್ತಾ? ಆ ದೊಡ್ಡ ದೊಡ್ಡ ಎಕ್ಸ್ಟೆನ್ಷನ್ ವೈರ್ ಅಲ್ಲಿ ಮೇಲೆ ಹತ್ಬಿಟ್ಟು ಕೆಲಸ ಮಾಡ್ತಾರಲ್ಲ ಹಂಗ್ ಕಾಣಿಸ್ತಾ ಇದೆ ಅಲ್ಲ. ಇವಾಬ್ರು ಇಂಜಿನಿಯರ್ ವರ್ಕ್ಸ್ ಅವರೆಲ್ಲ ತಲೆಗೆ ಹೆಲ್ಮೆಟ್ ಹಾಕೊಂಡು ಈ ತರ ಸೊಂಟಕ್ಕೆ ಕಟ್ಕೊಂಡು ಮೇಲೆ ಹತ್ತಾರಲ್ಲ, ಆ ತರ ಫೀಲ್ ಆಗ್ತಾ ಇದೆ ನನ್ಗೂ ಇವತ್ತು. ಅಣ್ಣ ನನ್ಗೆ ಇದ್ರಲ್ಲಿ ಒಂದೇ ಒಂದು ಟಿಕ್ ಮಾಡಿ ಸಾಕು. ಏನ್ ಬಂದ್ ಮಾಡೋಣ. ಫೈನಲಿ ಫಸ್ಟ್ ಟೈಮ್ ಈಸಿ ಇರುತ್ತೆ. ಅವ್ರು ನಿಮ್ಗೆ ಈಸಿ ಇರುತ್ತೆ, ಇರಿ ಇರಿ ಇರಿ. ಚೆನ್ನಾಗಿದೆ ಮಾತ್ರ, ಸಕ್ಕತ್ತಾಗಿದೆ. ಉಲ್ಟಾ ತಿರ್ಕೊಂಡ್ಬಿಡ್ತಾ ಇದ್ದೀನಿ. ಉಲ್ಟಾ ಬೇಡ, ನಾನು ಉಲ್ಟಾ ಬೇಡ. ತುಂಬಾ ದೂರ ಇದೆ ನೋಡಿ. ಆದ್ರೆ ಭಯ ಏನ್ ಆಗ್ತಾ ಇಲ್ಲ. ಆ ಸೈಕ್ಲಿಂಗ್ ಅಲ್ಲಿ ಸಖತ್ ಭಯ ಆಯ್ತು, ಇದ್ರಲ್ಲಿ ಭಯ ಆಗ್ತಾ ಇಲ್ಲ. ಅದು ಚೆನ್ನಾಗಿದೆ, ಒಂಥರ ಹೊಸ ಎಕ್ಸ್ಪೀರಿಯನ್ಸು. ಹೌದು, ಅವ್ರು ಟಪ್ ಅಂತ ಅದೇನೋ ರೋಪ್ ಹಾಕಿರೋ, ಅವ್ರು ನಿಜ ಭಯ ಆಗೋಯ್ತೇನೋ ಆಯ್ತಂತ. ಸೊ ಗೈಸ್ ಫೈನಲಿ ನೀರಲ್ಲೆಲ್ಲ ಆಟ ಆಡಿ ಇವಾಗ ಸ್ನ್ಯಾಕ್ಸ್ ತಿನ್ನಕ್ಕೆ ಹೋಗ್ತಾ ಇದೀವಿ ರೆಡಿಯಾಗಿ. ಮತ್ತೆ ಸ್ನ್ಯಾಕ್ಸ್ ತಿನ್ಕೊಂಡು ಹೊರಡೋಣ. ಇನ್ನ ಟೈಮ್ 5 ಗಂಟೆ ಆಗ್ತದೆ, ಇನ್ನ ಟೈಮ್ ಇದೆ. ನೋಡೋಣ ಏನೇನಾಗುತ್ತೆ ಅಂತ, ಏನೇನು ಕೊಡ್ತಾರೆ ಸ್ನ್ಯಾಕ್ಸ್ ಅಲ್ಲಿ ಅಂತ.